ವ್ಯಾಪಕ ಮುಂಗಾರು ಮಳೆಯಿಂದ ಬಿತ್ತನೆ ಕಾರ್ಯ ಆರಂಭ. ರಸಗೊಬ್ಬರ ಮತ್ತು ಬಿತ್ತನೆ ಬೀಜದ ಕೊರತೆ ಇಲ್ಲ ಎಂದ ಕೃಷಿ ಅಧಿಕಾರಿಗಳು. ವಿಶ್ವಜ್ಯೋತಿ ಪ್ರತಿಷ್ಠಾನದ ಪ್ರಕೃತಿ ಪ್ರೇಮದ ಮಾಸದ ಪಯಣ. ಕಲಬುರಗಿಯ NPHS ಕಾಲೇಜಿನಲ್ಲಿ ಕಾರ್ಯಕ್ರಮ ಆಯೋಜನೆ. ಹತಗುಂದ ಗ್ರಾಮ ದೇವತೆ ಶ್ರೀ ಮಹಾಲಕ್ಷ್ಮಿ ಜಾತ್ರಾ ಮಹೋತ್ಸವ. ತ್ರೈವಾರ್ಷಿಕ ಜಾತ್ರಾ ಮಹೋತ್ಸವದಲ್ಲಿ ಹರಿದು ಬಂದ ಭಕ್ತ ಸಾಗರ. ನಿನ್ನೆ ಸುರಿದ ಭಾರಿ ಮಳೆಯ ಪ್ರವಾಹಕ್ಕೆ ಕೊಚ್ಚಿ ಹೋದ ಬಾಲಕ. 6 ವರ್ಷ ಮಗುವಿನ ಪತ್ತೆಗಾಗಿ ಹರಸಾಹಸ ಪಡುತ್ತಿರುವ ಅಗ್ನಿಶಾಮಕ ಸಿಬ್ಬಂದಿ. 50,000 ಸಾಲ ಮನ್ನಾಕ್ಕಾಗಿ 14 ಷರತ್ತುಗಳಿಟ್ಟಿರುವ ಸರ್ಕಾರ. ಬೇಷರತ್ ಸಾಲ ಮನ್ನಾಕ್ಕೆ ಕೇದಾರ್ ಲಿಂಗಯ್ಯ ಹಿರೇಮಠ್ ಆಗ್ರಹ. ಸಾರ್ವಜನಿಕವಾಗಿ ಗೋಮಾಂಸ ತಿಂದ KS ಭಗವಾನ್. ಇವರನ್ನು ಬಂಧಿಸುವಂತೆ ಪೇಜಾವರ ಶ್ರೀ ಹಾಗೂ ಶ್ರೀರಾಮ ಸೇನೆಯಿಂದ ಆಗ್ರಹ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಅಂಬುಜಾ ಮಲ್ಖೇಡ್ಕರ್. ವ್ಯಾಪಕ ಮುಂಗಾರು ಮಳೆಯಿಂದ ಬಿತ್ತನೆ ಕಾರ್ಯ ಆರಂಭವಾಗಿದೆ. ಈ ಬಾರಿ ರಸಗೊಬ್ಬರ ಹಾಗೂ ಬೀಜದ ಕೊರತೆ ಇಲ್ಲ ಎಂದು ಕೃಷಿ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಕಳೆದ 6 ವರ್ಷಗಳಿಗೆ ಹೋಲಿಸಿದರೆ ಈ ಬಾರಿ ಮುಂಗಾರು ಮಳೆ ವ್ಯಾಪಕವಾಗಿ ಆಗಿದ್ದು ರೈತರ ಮೊಗದಲ್ಲಿ ಮಂದಹಾಸ ಮೂಡಿಸಿದೆ. ಬಿತ್ತನೆ ಕಾರ್ಯದಲ್ಲಿ ಈಗ ಅನ್ನದಾತ ಫುಲ್ ಬ್ಯುಸಿಯಾಗಿಬಿಟ್ಟಿದ್ದಾನೆ. ಕಲಬುರಗಿ ಜಿಲ್ಲೆ ಸೇರಿದಂತೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ರೈತರು ಬಿತ್ತನೆ ಕಾರ್ಯದಲ್ಲಿ ತೊಡಗಿದ್ದಾರೆ. ಕೆಲವೆಡೆ ಈ ಕಾರ್ಯ ಮುಗಿದಿದ್ದು ಗೊಬ್ಬರ ಖರೀದಿಯಲ್ಲಿ ತೊಡಗಿದ್ದಾರೆ. ಈ ಕುರಿತು ಜಂಟಿ ಕೃಷಿ ನಿರ್ದೇಶಕರಾದ ಜಿಲಾನಿ ಮೋಕಾಶಿ ಅವರು ಸುದ್ದಿ ಸಮಯದೊಂದಿಗೆ ಮಾತನಾಡಿದರು. ಈ ಒಂದು ಮುಂಗಾರು ಹಂಗಾಮಿನಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಈಗಾಗಲೇ ನಾವು ಒಂದು ಉತ್ತಮವಾದ ಮಳೆ ಈಗಾಗಲೇ ನಮಗೆ ಬಂದಿದೆ. ಇದು ಕಳೆದ 7 ವರ್ಷ ನಾವು ಹೋಲಿಕೆ ಮಾಡಿದರೆ ಈ ವರ್ಷ ನಮಗೆ ಅತಿ ಹೆಚ್ಚಿನ ಮಳೆ ಮತ್ತು ಸರಿಯಾದ ಸಮಯದಲ್ಲಿ ನಮ್ಮ ಜಿಲ್ಲೆಗೆ ಮಳೆ ಬಂದಿದೆ. ಸೊ ನಮಗೆ ಸುಮಾರು 26 ಜೂನ್ವರೆಗೆ 97 mm ನಮಗೆ ಮಳೆ ಬರಬೇಕಿತ್ತು. ಅದರ ಬದಲಾಗಿ ನಮಗೆ ಸುಮಾರು 200 mm ಮಳೆ ಬಂದಿದೆ. ಸೊ ಅತಿ ಹೆಚ್ಚಿನ ಮಳೆ ಅಂದರೆ ನಮ್ಮ ಆಳಂದ ತಾಲೂಕಿನಲ್ಲಿ ಅತಿ ಹೆಚ್ಚಿನ ಮಳೆ ಆಗಿದೆ. ಸೊ ಹೀಗಾಗಿ ರೈತರು ಒಂದು ತುಂಬ ಹುಮ್ಮಸ್ಸದಿಂದ ಈಗಾಗಲೇ ಬಿತ್ತನೆ ಕಾರ್ಯ ಪ್ರಾರಂಭಿಸಿದ್ದಾರೆ. ಈಗಾಗಲೇ ಸುಮಾರು 1.5 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಈಗಾಗಲೇ ಬಿತ್ತನೆಯೂ ಸಹ ಈಗಾಗಲೇ ಆಗಿದೆ. ಮತ್ತು ಉಳಿದ ಕ್ಷೇತ್ರದಲ್ಲಿ ಎಲ್ಲೆಲ್ಲ ಕೆಲವು ಕಡೆ ಹಸಿ ಸಾಕಷ್ಟು ಪ್ರಮಾಣದಲ್ಲಿ ಸಹ ಹಸಿ ಇದೆ. ಎಲ್ಲ ಹದವನ್ನು ನೋಡಿಕೊಂಡು ಒಂದು ಬಿತ್ತುವ ಕಾರ್ಯ ಪ್ರಗತಿಯಲ್ಲಿರುತ್ತದೆ. ಸೊ ಈ ಕುರಿತು ನಾವು ಈಗಾಗಲೇ ಪೂರ್ವ ಮುಂಗಾರು ತಯಾರಿ ಈಗಾಗಲೇ ನಾವೆಲ್ಲ ಇಲಾಖೆಯವರು ಎಲ್ಲ ಮಾಡ್ಕೊಂಡಿದ್ದೀವಿ. ಸೊ ಈಗಾಗಲೇ ಸುಮಾರು 8,000 ಕ್ವಿಂಟಲ್ ಈಗಾಗಲೇ ಬೀಜ ವಿತರಣೆ ಮಾಡಿದ್ದೀವಿ ರೈತರಿಗೆ. ಇನ್ನೂ ಸಹ ಸಾಕಷ್ಟು ಪ್ರಮಾಣದಲ್ಲಿ ನಮ್ಮ ಎಲ್ಲ ರೈತ ಸಂಪರ್ಕ ಕೇಂದ್ರ ಸೊಸೈಟೀಸ್ಗಳಲ್ಲಿ ಆಗಲಿ ಎಲ್ಲ ದಾಖಲಾದ ಸ್ಟಾಕ್ ಮಾಡಿದ್ದೀವಿ. ಸೊ ಬೀಜ ಒಂದೂ ಸಹ ಏನೂ ತೊಂದರೆ ಇರುವುದಿಲ್ಲ. ಮತ್ತು ಅದೇ ಥರ ನಾವು ರಸಗೊಬ್ಬರ ತೆಗೆದುಕೊಂಡರೂ ಸಹ ಸಾಕಷ್ಟು ಪ್ರಮಾಣದಲ್ಲಿ ರಸಗೊಬ್ಬರ ಲಭ್ಯವಿದೆ. ಎಲ್ಲ ನಮ್ಮ ಪ್ರೈವೇಟ್ ಖಾಸಗಿ ಮಾರಾಟಗಾರರಾಗಲಿ, ನಮ್ಮ ಮಾರುಕಟ್ಟೆ ಫೆಡರೇಷನ್ ಆಗಲಿ, ಸೊಸೈಟೀಸ್ ಆಗಲಿ ಎಲ್ಲರೂ ಕೂಡ ಸಹ ಸಾಕಷ್ಟು ಪ್ರಮಾಣದಲ್ಲಿ ಗೊಬ್ಬರ ಲಭ್ಯವಿದೆ. ಎಲ್ಲ ರೈತ ಬಾಂಧವರು ದಯವಿಟ್ಟು ಈ ಒಂದು ರಸಗೊಬ್ಬರವನ್ನು ಸಹ ತಾವು ಪಡೆದುಕೊಳ್ಳಬೇಕು. ಮತ್ತು ಇನ್ನೊಂದು ವಿಶೇಷತೆ ಏನಂದರೆ ಈಗಾಗಲೇ ಬೆಳೆ ವಿಮೆ ತಮ್ಮ ಏನೇನು ತಾವು ಬೆಳೆ ಬೆಳೀತಾ ಇದ್ದೀರಿ
ಪ್ರಧಾನಮಂತ್ರಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ತಾವು ತಮ್ಮ ಬೆಳೆಯನ್ನು ನೋಂದಾಯಿಸಲು ತಮಗೆ ಕೇಳ್ಕೊಳ್ತೀವಿ. ಲೋನಿ ಫಾರ್ಮರ್ ಇದ್ದರೆ ತಾವು ತಮ್ಮ ಬ್ಯಾಂಕಿನಲ್ಲಿ ಆಟೋಮೆಟಿಕ್ಲಿ ತಮ್ಮ ಖಾತೆಗೆ ಕಟಾಯಿಸಿ ನೋಂದಣಿ ಮಾಡಿಸ್ತಾರೆ. ಅದೇ ನಾನ್ ಲೋನಿ ಫಾರ್ಮರ್ ಬೆಳೆ ಸಾಲ ಪಡೆಯದ ರೈತರು ಕಡ್ಡಾಯವಾಗಿ ತಮ್ಮ ಎಲ್ಲ ಒಂದು ಖಾತೆ ಇರುತ್ತದೆ ಅಲ್ಲಿ ಹೋಗಿ ತಾವು ಒಂದು ಬಿತ್ತನೆ ಪ್ರಮಾಣ ಪತ್ರ ನೀಡಿ ತಾವು ತಮ್ಮ ಬೆಳೆಗೆ ತಾವು ಬೆಳೆ ವಿಮೆ ಯೋಜನೆಯಲ್ಲಿ ತಾವು ನೋಂದಾಯಿಸಲು ತಮಗೆ ಕೇಳ್ಕೊಳ್ತೀವಿ. ಈ ಬಾರಿಯ ಬಿತ್ತನೆ ಕಾರ್ಯ ಈಗಾಗಲೇ ಆರಂಭಗೊಂಡಿದ್ದು ರೈತರ ಬಿತ್ತನೆಗೆ ಬೇಕಾಗುವ ಬೀಜಗಳು ಮತ್ತು ರಸಗೊಬ್ಬರದ ಕೊರತೆಯಾಗದಂತೆ ಕ್ರಮ ಕೈಗೊಳ್ಳಲಾಗಿದ್ದು ಬೇಕಾದಷ್ಟು ದಾಸ್ತಾನಿದೆ ಎಂದು ಕೃಷಿ ಮತ್ತು ಕೈಗಾರಿಕಾ ಸ್ಥಾಯಿ ಸಮಿತಿ ಜಿಲ್ಲಾ ಪಂಚಾಯತ್ನ ಸಂಜೀವನ್ ಯಾಕಾಪುರ್ ಹೇಳಿದ್ದಾರೆ. ಈ ವರ್ಷದ 17-18 ಸಾಲಿನ ಬಿತ್ತನೆಯಲ್ಲಿ ಇಡೀ ಜಿಲ್ಲೆಯಲ್ಲಿ 1,50,000 ಹೆಕ್ಟೇರ್ ಬಿತ್ತಿದ್ದಾರೆ. ಅದರಾಗಿ ವಿಶೇಷವಾಗಿ ನಮ್ಮಲ್ಲಿ ಹೆಸರು, ಉದ್ದು, ಸೋಯಾ ಹಾಗೂ ತೊಗರಿ ಇನ್ನಿತರ ಬೀಜಗಳು ಕೂಡ ನಮ್ಮ ಜಿಲ್ಲೆಯಲ್ಲಿ ಬಿತ್ತಿದ್ದಾರೆ. ಅದೇ ರೀತಿಯಾಗಿ ಈ ಸಾರಿ ನಮ್ಮ ರೈತರಿಗೆ ಯಾವೇ ಥರದ ಬೀಜಗಳಾಗಲಿ ಹಾಗೂ ಇತರ ಯಾವ್ಯಾವ ವಸ್ತುಗಳಾಗಲಿ ಈ ರೈತರಿಗೆ ಅನುಕೂಲ ಆಗೋಂಥ ವಸ್ತುಗಳು ನಮ್ಮ ಇಲಾಖೆಯಿಂದ ಪರಿಪೂರ್ಣವಾಗಿ ಎಲ್ಲನೂ ಸೌಲಭ್ಯಗಳು ಆ ಸಂಬಂಧಪಟ್ಟ ರೈತ ಸಂಪರ್ಕ ಕೇಂದ್ರದಾಗ ಸಾಕಷ್ಟು ಸ್ಟಾಕ್ ಮಾಡಿಟ್ಟಿದ್ದೀವಿ. ಅದೇ ಯಾಕಂತಂದ್ರೆ ಹೋದ ಸಾರಿ ಹಿಂಗೆ ಆಗಿತ್ತು. ಲಾಸ್ಟ್ ಬಿತ್ತ ಟೈಮಿಗೆ ಕೆಲವೊಂದು ಕಡೆ ಬೀಜಗಳು ಕಮ್ಮಿ ಬಿದ್ದಿದ್ದು. ಆ ಪರಿಸ್ಥಿತಿ ಬರಬಾರ್ದು ಅಂಥೇಳಿ ಮುಂದಿನ ಆಲೋಚನೆ ಇಟ್ಟು ಈ ಸಾರಿ ನಾವು ಈ ವರ್ಷ ಸಾಕಷ್ಟು ಬೀಜಗಳೆಲ್ಲನೂ ಸ್ಟಾಕ್ ಮಾಡೀವಿ. ಅದೇ ರೀತಿಯಾಗಿ ಮತ್ತು ಎಣ್ಣೆ, ತೊಗರಿಗೆ ಹೊಡೆಯೋಂಥ ಎಣ್ಣೆ, ಉಳಿದಂಥ ಬೆಳೆಗಳಿಗೆ ಹೊಡೆಯೋಂಥ ಎಣ್ಣೆ ಪೌಡ್ರು ಎಲ್ಲನೂ ಕೂಡ ಸಾಕಷ್ಟು ರೈತ ಸಂಪರ್ಕ ಕೇಂದ್ರದಾಗ ಸ್ಟಾಕ್ ಮಾಡಿ ಇಟ್ಟಿದ್ದೇವೆ ಈ ಸಾರಿ. ಅದೇ ರೀತಿಯಾಗಿ ಇನ್ನೊಂದು ವಿಶೇಷವಾಗಿ ಈ ಸಾರಿ ತಲಾಟಿಗಳಿಗೆ ಅವರೆಲ್ಲರೂ ಒಂದೇನು ಖಡಕ್ಕಾಗಿ ಸೂಚನೆ ಕೊಟ್ಟಿದ್ದೇನಂತಂದ್ರೆ ಈ ಸಾರಿ ಕಂಪಲ್ಸರಿ ಪ್ರತಿಯೊಬ್ಬ ರೈತರಿಗೆ ಈ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಕಡ್ಡಾಯವಾಗಿ ಮಾಡಿಸ್ಬೇಕಂತ ಹೇಳಿ ಈ ದಿವಸ ಮೊನ್ನೊಂದು ಸಭೆ ಕರೆಸಿ ಅದ್ರಾಗ ಮೀಟಿಂಗ್ ಮಾಡಿ ಕಡ್ಡಾಯವಾಗಿ ಇದು ಮಾಡ್ಬೇಕಂತ ಅವರಿಗೆ ಆದೇಶ ಕೂಡ ನೀಡಿಸ್ಲಿಕ್ಕಾಗಿದೆ. ಒಟ್ಟಾರೆ ಈ ವರ್ಷ ಆರಂಭದ ದಿನಗಳು ಚೆನ್ನಾಗಿದ್ದು ಇದೇ ರೀತಿ ಮಳೆಗಾಲ ಮುಗಿಯುವವರೆಗೂ ಮಳೆಯಾದರೆ ಅಂದುಕೊಂಡ ಹಾಗೆ ಆಗುತ್ತದೆ ಎನ್ನುವುದು ರೈತರ ಆಶಯ. ಸುದ್ದಿ ಸಮಯ ಕಲಬುರಗಿ. ವಿಶ್ವಜ್ಯೋತಿ ಪ್ರತಿಷ್ಠಾನದ ಪ್ರಕೃತಿ ಪ್ರೇಮ ಮಾಸದ ಪಯಣ ಕಾರ್ಯಕ್ರಮ ನಗರದ ಎಂಪಿಎಚ್ಎಸ್ ಕಾಲೇಜಿನಲ್ಲಿ ಜರುಗಿತು. ವಿಶ್ವಜ್ಯೋತಿ ಪ್ರತಿಷ್ಠಾನ ಕಲಬುರಗಿಯ ವತಿಯಿಂದ 1 ತಿಂಗಳವರೆಗೆ ನಡೆಯುತ್ತಿರುವ ಪ್ರಕೃತಿ ಪ್ರೇಮದ ಮಾಸದ ಪಯಣ. ಈ ಅಂಗವಾಗಿ ಇಂದು ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ನಲ್ಲಿರುವ ಎಂಪಿಎಚ್ಎಸ್ ಕಾಲೇಜಿನಲ್ಲಿ ಶುದ್ಧ ಪರಿಸರಕ್ಕೆ ಪ್ರಬುದ್ಧರ ಪ್ರಾರ್ಥನೆ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಇದನ್ನ ಐಟಿ-ಬಿಟಿ ಮತ್ತು ಪ್ರವಾಸೋದ್ಯಮ ಸಚಿವಾಲಯದ ವಿಶೇಷ ಕರ್ತವ್ಯ ಅಧಿಕಾರಿಗಳಾದ ಭೀಮಾಶಂಕರ್ ತೆಗ್ಗಳಿ ಉದ್ಘಾಟಿಸಿದರು. ಮುಖ್ಯ ಅತಿಥಿಗಳಾಗಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಎಸ್ಎಂ ಸಾಳುಂಕೆ ಆಗಮಿಸಿದರು. ಅಧ್ಯಕ್ಷತೆಯನ್ನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ ಶಿವಶರಣಪ್ಪ ಮೂಳೆಗಾಂವ್ ವಹಿಸಿದರು. ಈ ಸಂದರ್ಭದಲ್ಲಿ ಪಿಡಿಎ ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಧ್ಯಾಪಕರಾದ ಡಾಕ್ಟರ್ ಬಾಬುರಾವ್ ಶೇರಿಕರ್ ಅವರು ಪರಿಸರ ಸಂರಕ್ಷಣೆ ಕುರಿತು ವಿಶೇಷ ಉಪನ್ಯಾಸ ಮಾಡಿದರು. ಪರೋಪಕಾರಾರ್ಥಂ ಇದಂ ಶರೀರಂ ಅಂದ್ರೆ ಪರೋಪಕಾರಕ್ಕಾಗಿ ನದಿಗಳು ಹರಿಯುತ್ತವೆ, ಆಕಳ ಹಾಲನ್ನು ಕೊಡ್ತವೆ, ವೃಕ್ಷಗಳು ಫಲವನ್ನು ಕೊಡ್ತವೆ. ಆದ ಕಾರಣ ನಾವು ಕೂಡ ಇವತ್ತು ಈ ಶರೀರವು ಕೂಡ ಪರೋಪಕಾರಕ್ಕಾಗಿದೆ, ಸಮಾಜಕ್ಕಾಗಿದೆ ಅಂತ ಹೇಳ್ತದೆ. ಆದ್ರೆ ಇವತ್ತು ಏನಾಗ್ತಿದೆ ಅಂದ್ರೆ ನಮ್ಮ ಪರಿಸರದಲ್ಲಿ ಮನುಷ್ಯ, ನಮ್ಮ ಪರಿಸರ ಜಗತ್ತು, ಈ ಪ್ರಕೃತಿ, ಭಗವಂತ ಏನೆಲ್ಲ ಕೊಟ್ಟಿಲ್ಲ ನೋಡಲು ಎಲ್ಲ ಗಗನಚುಂಬಿಯಾದಂತಹ ವೃಕ್ಷಗಳು, ಚುಳುಚುಳುವಂತಹ ಜುರುಜುರುಬಲಂತಹ ಜಲಪಾತಗಳು, ಈ ಮಾನವ ಎಲ್ಲ ಪರೋಪಕಾರ ಮಾಡೋದು ಬಿಟ್ಟು ಇದೆಲ್ಲ ನಾಶ ಮಾಡ್ತಾ ಹೋಗ್ತವೆ. ಆದ್ರಿಂದ ಇವತ್ತು ನಮ್ಮ ಪರಿಸರ ಕೆಡ್ತಾ ಇದೆ, ಪರಿಸರ ಮಾಲಿನ್ಯ ಆಗ್ತದೆ. ಮೊದಲನೇ ಪ್ರಶ್ನೆ, ಈಗ ಸರ್ ಅಂತೂ ಎಲ್ಲ ಹೇಳಿದ್ದಾರೆ, ಆದ ಕಾರಣ ಇವತ್ತು ಹುಡುಗರಿಗೆ ಒಂದೊಂದು ಪ್ರಶ್ನೆ. ಪರಿಸರ ಅಂತಂದ್ರೆ ನಿಮಗೇನು ಗೊತ್ತಿದೆ ಇದ್ದಷ್ಟೇ, ಆದ್ರೂ ಕಲ್ತೀರ ಆಲ್ರೆಡಿ. ಪರಿಸರ ಅಂದ್ರೆ ಏನು? ಒಬ್ರು ರೈತ ಹೇಳ್ತೇವೆ ಪರಿಸರ ಅಂದ್ರೆ ಯಾರಿಗೆ ಗೊತ್ತದ ಪರಿಸರ ಅಂದ್ರೆ ಹುಡುಗ್ರೆ? ಹೇಳಪ್ಪಿ. ಸುತ್ತಮುತ್ತಲಿನ ವಾತಾವರಣದಲ್ಲಿ ಏನೇನಿದೆ? ಒಬ್ಬರು ಹೇಳ ಮನೆ.
ಈ ಸಂದರ್ಭದಲ್ಲಿ ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಶ್ಯಾಮ್ ನಾಟಿಕಾರ್, ಭೂಮಾಪನ ಇಲಾಖೆಯ ನಿವೃತ್ತ ಅಧಿಕಾರಿ ಮಲ್ಲಿನಾಥ್ ಕುರೇದ್ ಗೌರವ ಉಪಸ್ಥಿತಿ ವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ವಿಶ್ವಜ್ಯೋತಿ ಪ್ರತಿಷ್ಠಾನದ ಸಂಸ್ಥಾಪಕ ಅಧ್ಯಕ್ಷ ವಿಜಯಕುಮಾರ್ ತೇಗಲ್ತಿಪ್ಪಿ, ಅಧ್ಯಕ್ಷ ಶ್ರೀಕಾಂತ್ ಪಾಟೀಲ್ ತಿಳಗೋಳ್, ಸ್ವಾಗತ ಸಮಿತಿಯ ಗೌರವಾಧ್ಯಕ್ಷ ಕಲ್ಯಾಣ್ ಕುಮಾರ್ ಶೀಲ್ವನ್, ಕಾರ್ಯಾಧ್ಯಕ್ಷ ಶಿವರಾಜ್ ಎಸ್ ಅಂಡಗಿ, ಪರಮೇಶ್ವರ್ ಶಟ್ಕಾರ್ ಸೇರಿದಂತೆ ಅನೇಕರಿದ್ದರು. 3 ವರ್ಷಕ್ಕೊಮ್ಮೆ ಜರುಗುವ ಹತಗುಂದ ಗ್ರಾಮ ದೇವತೆ ಶ್ರೀ ಮಹಾಲಕ್ಷ್ಮಿಯ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು. ಕಲಬುರಗಿ ತಾಲೂಕಿನ ಹತಗುಂದ ಗ್ರಾಮದಲ್ಲಿ ಪ್ರತಿ 3 ವರ್ಷಕ್ಕೊಮ್ಮೆ ನಡೆಯುವ ಗ್ರಾಮ ದೇವತೆಯಾದ ಶ್ರೀ ಮಹಾಲಕ್ಷ್ಮಿ ಜಾತ್ರಾ ಮಹೋತ್ಸವವು ಪದ್ಧತಿಯಂತೆ ಈ ವರ್ಷವೂ ಕೂಡ ಬಹು ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ಕಾರ್ಯಕ್ರಮದ ಅಂಗವಾಗಿ ವಿಶ್ವಕರ್ಮರವರ ಮನೆಯಿಂದ ದೇವಿಯ ಮೂರ್ತಿಯನ್ನ ಭವ್ಯ ಮೆರವಣಿಗೆಯೊಂದಿಗೆ ದೇವಸ್ಥಾನಕ್ಕೆ ಕರೆತರಲಾಯಿತು. ಮರುದಿನ ಗ್ರಾಮಸ್ಥರಿಂದ ದೇವಸ್ಥಾನದಲ್ಲಿ ದೇವಿಯ ದರ್ಶನ ಮತ್ತು ಪೂಜೆ ನಡೆಯಿತು. ತದನಂತರ ಗೀಗಿ ಪದಗಳು, ಡೊಳ್ಳಿನ ಪದಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ನಂತರ ನಾಡಿನ ಪ್ರಸಿದ್ಧ ಮಹಿಳಾ ಮತ್ತು ಪುರುಷ ಪೈಲ್ವಾನರಿಂದ ಜಂಗಿ ಕುಸ್ತಿ ನಡೆಯಿತು. ಸಾಯಂಕಾಲ ದೇವಿಯ ಮೂರ್ತಿ ಗ್ರಾಮಸ್ಥರ ಸಮ್ಮುಖದಲ್ಲಿ ಮೆರವಣಿಗೆಯ ಮುಖಾಂತರ ಊರ ಸೀಮೆಯವರೆಗೆ ತಲುಪಿಸಲಾಯಿತು. ಕಲಬುರಗಿ ತಾಲೂಕಿನ ಹತಗುಂದದ ಸಮಸ್ತ ಗ್ರಾಮಸ್ಥರು ಸೇರಿದಂತೆ ಸುತ್ತಮುತ್ತಲಿನ ಭಕ್ತಾದಿಗಳು ಭಾಗವಹಿಸಿದರು. ಕಲಬುರಗಿ ತಾಲೂಕಿನ ಹತಗುಂದದ ಸಮಸ್ತ ಗ್ರಾಮಸ್ಥರು ಸೇರಿದಂತೆ ಸುತ್ತಮುತ್ತಲಿನ ಭಕ್ತಾದಿಗಳು ಭಾಗವಹಿಸಿದರು. ನಿನ್ನೆ ಸುರಿದ ಭಾರೀ ಮಳೆಯಿಂದಾಗಿ ಗಾಜಿಪುರ ನಿವಾಸಿ 6 ವರ್ಷದ ಬಾಲಕ ಕೊಚ್ಚಿ ಹೋಗಿದ್ದಾನೆ. ಈತನ ಪತ್ತೆಗಾಗಿ ಅಗ್ನಿಶಾಮಕ ದಳ ಹರಸಾಹಸ ಪಡುತ್ತಿದೆ. ನಿನ್ನೆ ಬಿದ್ದ ಭಾರೀ ಮಳೆಯಿಂದ ಪ್ರವಾಹಕ್ಕೆ ಚರಂಡಿಯೊಂದರಲ್ಲಿ 6 ವರ್ಷದ ಮಗು ಕೊಚ್ಚಿ ಹೋಗಿರುವ ಘಟನೆ ಸಂಭವಿಸಿದೆ. ಕಲಬುರಗಿ ನಗರದ ಸಂತ್ರಾಸವಾಡಿ ಸಿಟಿ ಬಸ್ ನಿಲ್ದಾಣಕ್ಕೆ ಹತ್ತಿಕೊಂಡಿರುವ ತೆರೆದ ದೊಡ್ಡ ಚರಂಡಿಯ ಪ್ರವಾಹಕ್ಕೆ ಸಿಲುಕಿರುವ ನಗರದ ಗಾಜಿಪುರ್ ಮೆಹತರ್ ಗಲ್ಲಿ ನಿವಾಸಿ ಕೃಷ್ಣ ತಂದೆ ರಾಕೇಶ್ ಹಟ್ವಾಲ್ ಎಂಬ ಬಾಲಕ ನಾಪತ್ತೆಯಾಗಿದ್ದು ಈತನ ಶೋಧ ಕಾರ್ಯ ಇನ್ನೂ ನಡೆಯುತ್ತಿದೆ.
ಕಲಬುರಗಿ ಮಹಾನಗರದಲ್ಲಿ 4.3 ಸೆಂಟಿಮೀಟರ್ ಗರಿಷ್ಠ ದಾಖಲೆಯ ಮಳೆ ಬಿದ್ದಿದ್ದು, ಈ ಮಳೆಯಿಂದ ಉಂಟಾದ ಪ್ರವಾಹಕ್ಕೆ ಬಾಲಕ ಕೊಚ್ಚಿ ಹೋಗಿದ್ದಾನೆ. ತನ್ನ ಸ್ನೇಹಿತರೊಂದಿಗೆ ಆಟ ಆಡಲು ಹೋಗಿದ್ದ 7 ವರ್ಷದ ಕೃಷ್ಣ ಹಟ್ವಾಲ್ ಎಂಬ ಬಾಲಕ ಚರಂಡಿಯಲ್ಲಿ ಬಿದ್ದ ಚೆಂಡನ್ನ ತರಲೆಂದು ಹೋಗಿ ಆಯ ತಪ್ಪಿ ಬಿದ್ದು ಮಳೆಯಿಂದ ತುಂಬಿ ತುಳುಕುತ್ತಿದ್ದ ನೀರಿನ ಪ್ರವಾಹದಲ್ಲಿ ಸಿಲುಕಿ ಹರಿದು ಹೋಗಿದ್ದಾನೆ ಎಂದು ಅವನೊಂದಿಗೆ ಆಟವಾಡುತ್ತಿದ್ದ ಸ್ನೇಹಿತರು ತಿಳಿಸಿದ್ದಾರೆ ಎಂದು ಪೊಲೀಸ್ ಮೂಲಗಳು ಹೇಳಿವೆ. ನಿನ್ನೆ ಸಂಜೆ 5ರ ಸುಮಾರಿನಲ್ಲಿ ಸುರಿದ ಮಳೆ ಸರಿಸುಮಾರು 4 ರಿಂದ 5 ತಾಸುಗಳವರೆಗೂ ಧಾರಾಕಾರವಾಗಿ ಸುರಿದ ಪರಿಣಾಮ ಇಲ್ಲಿನ ತೆರೆದ ಚರಂಡಿಗಳಲ್ಲಿ ಪ್ರವಾಹ ಉಂಟಾಗಿದೆ. ಸಂತ್ರಾಸ್ವಾಡಿಯ ದೊಡ್ಡ ತೆರೆದ ಚರಂಡಿ ಸೇರಿದಂತೆ ಕಲಬುರಗಿ ನಗರದ ವಿವಿಧೆಡೆಯಲ್ಲಿ ಇರುವ ದೊಡ್ಡ ತೆರೆದ ಚರಂಡಿಗಳು ಅಪಾಯಕಾರಿಯಾಗಿವೆ. ಮಳೆ ಬಿದ್ದಾಗಲೆಲ್ಲ ಈ ಚರಂಡಿಗಳಲ್ಲಿ ಪ್ರವಾಹ ಹೆಚ್ಚಾಗಿ ಮಕ್ಕಳು ಬಲಿಯಾಗುತ್ತಿರುವ ಪ್ರಕರಣಗಳು ಆಗಾಗ ನಡೆಯುತ್ತಲೇ ಇವೆ. ಕಲಬುರಗಿ ಮಹಾನಗರದ ವಾರ್ಡ್ ನಂಬರ್ 44ರ ಬಡಾವಣೆಯಲ್ಲಿ ನಿನ್ನೆ 26/6/2017 ಒಬ್ಬ ಚಿಕ್ಕ ಬಾಲಕ ಆಟ ಆಡ್ತಾ ಹೋಗಿ ಮುಖ್ಯ ರಸ್ತೆಯ ರಾಯಲ್ ಎನ್ಫೀಲ್ಡ್ ಶೋರೂಮ್ ಹತ್ರ ಇರುವ ಮುಖ್ಯ ಚರಂಡಿಯಲ್ಲಿ ಏನಪ್ಪ ಅಂತಂದರೆ ಇವತ್ತು ಹರಿದೋದಂಥ ಒಂದು ಘಟನೆ ನಮ್ಮ ಕಲಬುರಗಿಯ ಮಹಾನಗರದಲ್ಲಿ ನಡೆದಿದೆ. ಈ ಒಂದು ಟೈಪ್ ಏನಪ್ಪ ಅಂದ್ರೆ ಇನ್ನು ಮುಂದೆ ಯಾವುದೂ ಆಗಬಾರ್ದು ದೇವರ ನಾನು ಹಾರೈಸ್ತಾ ಈ ಮುಂಬರುವ ದಿನಗಳಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆ ಹಾಗೂ ನಮ್ಮ ವಾಟರ್ ಬೋರ್ಡ್ ಅಂದರೆ ನಮ್ಮ ನೀರು ಸರಬರಾಜು ಕಂಪ್ನಿದವ್ರು ಏನಪ್ಪ ಅಂತಂದರೆ ಖಾಲಿ ಇರುವಂಥ ಒಂದು ಮ್ಯಾನ್ಯುವಲ್ಸ್ಗಳನ್ನು ಮುಚ್ಚುವ ಮೂಲಕ ಹಾಗೂ ಬಡಾವಣೆ ಜನರಾಗಲಿ ನಮ್ಮ ಜಿಲ್ಲೆಯ ಜನರಾಗಲಿ ನಮ್ಮ ನಗರದ ಜನರಾಗಲಿ ಯಾರಿಗೂ ಯಾವುದೇ ರೀತಿಯ ಒಂದು ತೊಂದರೆ ಆಗದಂತೆ ನೋಡ್ಕೋಬೇಕಾಗಿ ನಾನು ವಿನಂತವಾಗಿ ಕೇಳ್ಕೊತಾ ಇದ್ದೀನಿ. ಬೆಳಿಗ್ಗೆ ನಾವೆಲ್ಲರೂ ತೆರಳಿ ಸಂಬಂಧಪಟ್ಟಂಥವ್ರ ಮನೆಗೆ ತೆರಳಿ ಏನಪ್ಪ ಅಂತಂದರೆ ಸಾಂತ್ವನ ಸೂಚಿಸಿದ್ದೀವಿ. ಶೀಘ್ರವಾಗಿ ಅವ್ರ ಮಕ್ಕಳು ಸಿಕ್ಕೇನಪ್ಪ ಅಂದ್ರೆ ಅವ್ರು ಚೆನ್ನಾಗಿರ್ಬೇಕಂತ ನಾವು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ನಿನ್ನೆ ರಾತ್ರಿಯಿಂದಲೇ ಮಗುವಿನ ಪತ್ತೆಗಾಗಿ ಕಾರ್ಯಾಚರಣೆ ಕೈಗೊಂಡಿರುವ ಅಗ್ನಿಶಾಮಕ ದಳ, ಪೊಲೀಸ್ ಇಲಾಖೆ ಮತ್ತು ಮಹಾನಗರ ಪಾಲಿಕೆ ಸಿಬ್ಬಂದಿಗಳು ಈಗ ಕಲಬುರಗಿ ನಗರದ ನಾಗನಹಳ್ಳಿಯ ಬಳಿಯ ತೆರೆದ ಹಳ್ಳದಲ್ಲಿ ತಮ್ಮ ಶೋಧ ಕಾರ್ಯವನ್ನು ಮುಂದುವರಿಸಿದ್ದಾರೆ. ಸತತ ಕಾರ್ಯಾಚರಣೆಯಲ್ಲಿ ತೊಡಗಿದರೂ ಕೂಡ ಮಗು ಪತ್ತೆಯಾಗಿಲ್ಲ ಎಂದು ಮೂಲಗಳು ತಿಳಿಸಿವೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.